ಮಂಗಳೂರಿನಲ್ಲಿ ಇತ್ತೀಚೆಗೆ ಸಾಲ ಕೊಡುವ ನೆಪದಲ್ಲಿ ಬಹುಕೋಟಿ ವಂಚನೆ ಜಾಲವನ್ನು ಪೊಲೀಸರು ಭೇದಿಸಿದರು. ಅದಾದ ನಂತರ ಆತನ ವಿಚಾರಣೆ ಕೂಡ ನಡೆದಿತ್ತು. ಈಗ ಒಂದೊಂದೇ ಭ್ರಷ್ಟಾಚಾರಗಳು, ಒಂದೊಂದೇ ವಂಚನೆಯ ಜಾಲ ಬಯಲಾಗ್ತಾ ಇದೆ. ಈ ರೋಷನ್ ಅಂತಕ್ಕಂಥ ವಂಚಕ ಕೇವಲ ಬೇರೆ ಬೇರೆ ಜಿಲ್ಲೆಗಳ ಉದ್ಯಮಿಗಳಿಗೆ ಮಾತ್ರ ಮೋಸ ಮಾಡಿರೋದಲ್ಲ. ಈತ ಮಾಡಿರ್ತಕ್ಕಂಥದ್ದನ್ನು ನೋಡ್ಬೇಕು ನೀವು. ಬೇರೆ ಬೇರೆ ರಾಜ್ಯದವ್ರನ್ನೂ ಈತ ತನ್ನ ಕೆಡ್ಡಾಕೆ ಕೆಡಕೊಂಡಿದ್ದಾರೆ. ಮಹಾರಾಷ್ಟ್ರದ ಉದ್ಯಮಿಯೊಬ್ಬರಿಗೆ 5 ಕೋಟಿ ವಂಚನೆ ಮಾಡಿದ್ದಾನೆ. ಮಹಾರಾಷ್ಟ್ರದ ಮತ್ತೊಬ್ಬ ಉದ್ಯಮಿಗೆ 10 ಕೋಟಿ ವಂಚನೆಯಾಗಿದೆ. ಅಸ್ಸಾಂನ ಉದ್ಯಮಿಯೊಬ್ಬನಿಗೆ 20 ಲಕ್ಷ ವಂಚನೆ ಮಾಡಿದ್ದಾನೆ. ಹಾಗಾಗಿ ಪೊಲೀಸರು ಸದ್ಯಕ್ಕೆ ಈತನ ಅಕೌಂಟನ್ನು ಫ್ರೀಸ್ ಮಾಡಿದ್ದಾರೆ. ಸೆನ್ ಪೊಲೀಸ್ ಸ್ಟೇಷನ್ನಲ್ಲಿ ಉದ್ಯಮಿಗಳು ಈಗ ಕೇಸ್ ದಾಖಲು ಮಾಡಿದ್ದಾರೆ, ದೂರನ್ನು ದಾಖಲಿಸಿದ್ದಾರೆ. ಮಾತೆತ್ತಿದ್ರೆ ಕೋಟಿಗಟ್ಟಲೆ, ಒಬ್ರಿಗೆ 5 ಕೋಟಿ, ಒಬ್ರಿಗೆ 10 ಕೋಟಿ, ಒಬ್ರಿಗೆ 20 ಲಕ್ಷ. ಇಷ್ಟೊಂದು ಐಷಾರಾಮಿ ಜೀವನ ಮಾಡೋದಕ್ಕೆ ಇನ್ನೇನು ಮಾಡ್ತಾರೆ? ಮತ್ತೆ ಎಲ್ಲ ವಿದೇಶಿ ಮದ್ಯ, ಇಂಪೋರ್ಟೆಡ್ ವಸ್ತುಗಳು, ಮನೆಯಲ್ಲಿ ಐಷಾರಾಮಿ ಪೀಠೋಪಕರಣಗಳು, ಎಲ್ಲ ಸಿಂಹಾಸನದ ರೀತಿಯಲ್ಲಿರ್ತಕ್ಕಂಥ ಸೋಫಾ ಸೆಟ್, ದೊಡ್ಡ ದೊಡ್ಡ ಟಿ ವಿಗಳು, AC ಎಲ್ಲ ಮಾಡ್ಕೊಂಡಿದ್ದ. ಹೆಂಗೆ ಅಂದರೆ ಕೋಟಿಗಟ್ಟಲೆ ವಂಚನೆ ಮಾಡಿದ್ದ. ಈಗ ಒಂದೊಂದೇ ಪ್ರಕರಣ ಬೆಳಕಿಗೆ ಬರ್ತಾ ಇದೆ. ಯಾರ್ಯಾರು ವಂಚನೆಗೆ ಒಳಗಾಗಿದ್ದಾರೆ ಅವರೆಲ್ಲರೂ ಕೂಡ ಸೆನ್ ಪೊಲೀಸ್ ಸ್ಟೇಷನ್ನಲ್ಲಿ ಬಂದು ದೂರನ್ನು ದಾಖಲು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಪೊಲೀಸರ ವಶದಲ್ಲಿದ್ದಾನೆ ಈ ರೋಷನ್. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಸುಕ್ಪಾಲ್ ಅವರಿಂದ ಪಡ್ಕೊಳ್ಳೋಣ. ಸುಕ್ಪಾಲ್, ನಾನು ಮೊನ್ನೆನೇ ಹೇಳ್ತಾ ಇದ್ದೆ, ವಿಚಾರಣೆ ಆಗ್ತಾ ಇನ್ನಷ್ಟು ಸತ್ಯಗಳು ಹೊರಗೆ ಬರುತ್ತೆ ಅಂತಂದ್ಬಿಟ್ಟು. ಸೊ ಈಗ ಪೊಲೀಸರು ಏನು ಹೇಳ್ತಾರೆ, ಈತನ ವಿಚಾರಣೆಯನ್ನು ನಡೆಸಿ ಯಾರ್ಯಾರಿಗೆ ಮೋಸ ಮಾಡಿದ್ದಾನೆ, ಅವರೆಲ್ಲ ಈ ಥರ ಮೋಸ ಹೋಗೋದಕ್ಕೆ ಹೆಂಗೆ ಸಾಧ್ಯ ಆಯಿತು ಅಂತ. ಈತನ ಈ ಬಹುಕೋಟಿ ವಂಚನೆ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದ್ದಂತೆ ಈತನಿಂದ ಮೋಸ ಹೋದಂಥವರು ಸುದ್ದಿ ಮಾಧ್ಯಮಗಳಲ್ಲಿ ನೋಡಿ ಅಲರ್ಟ್ ಆಗಿದ್ದಾರೆ. ನಮಗೂ ಮೋಸ ಮಾಡಿದ್ದಾರೆ ಅನ್ನುವಂಥ ಹಿನ್ನೆಲೆಯಲ್ಲಿ ಈಗ ಮಂಗಳೂರಿನ ಸೆನ್ ಪೊಲೀಸ್ ಠಾಣೆಗೆ ಒಬ್ಬೊಬ್ಬರಾಗೆ ಬರ್ತಾ ಇದ್ದಾರೆ. ಜೊತೆಗೆ ಈತನನ್ನು ವಿಚಾರಣೆ ಮಾಡುವಾಗಲೂ ಈತನ ಹತ್ರ ವಂಚನೆಯ ಪ್ರಕರಣಗಳೇನಿತ್ತು ಅದೆಲ್ಲ ಒಂದೊಂದಾಗಿ ಹೊರಗೆ ಬರ್ತಾ ಇರುವಂಥದ್ದು. ಈಗ ಸದ್ಯದ ಮಟ್ಟಿಗೆ ಮಹಾರಾಷ್ಟ್ರದಿಂದ ಓರ್ವ ವ್ಯಕ್ತಿ ಸುಮಾರು 10 ಕೋಟಿ ವಂಚನೆ ಆಗಿದೆ ಅನ್ನುವಂಥದ್ದು ಆ ಒಂದು ಮಾಹಿತಿ ಇದೆ. ಅದರ ಮೇಲೇನು ಪೊಲೀಸರು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಕೇರಳ, ಹಿಮಾಚಲ ಪ್ರದೇಶ, ಉತ್ತರ ಪ್ರದೇಶ ಈ ಭಾಗದಲ್ಲೂ ಆತ ಮೋಸ ಮಾಡಿದ್ದಾನೆ. ಅಲ್ಲೆಲ್ಲ ಕಡೆಗಳಲ್ಲಿ ಏಜೆಂಟ್ಗಳನ್ನು ಇಟ್ಟುಕೊಂಡಿದ್ದಾನೆ. ಅಲ್ಲಿಂದ ಒಬ್ಬೊಬ್ಬ ಪ್ರಮುಖ ಉದ್ಯಮಿಗಳು ಯಾರಿದ್ದಾರೆ ಅನ್ನುವಂಥದ್ದನ್ನು ಗುರುತಿಸ್ಕೊಳ್ತಾನೆ. ಮಾಮೂಲಿಯಾಗಿ ಈಗ ಕರ್ನಾಟಕದಲ್ಲಿ ಯಾರು ಉದ್ಯಮಿಗಳಿದ್ದಾರೆ ಅನ್ನುವಂಥದ್ದು ಇಲ್ಲಿ ಅವರಿಗೆ ಗೊತ್ತಿರುತ್ತೆ. ಅದೇ ರೀತಿಯಾಗಿ ಬೇರೆ ರಾಜ್ಯದಲ್ಲಿ ಎಲ್ಲೆಲ್ಲಿ ಪ್ರಮುಖವಾದಂಥ ಉದ್ಯಮಿಗಳಿದ್ದಾರೆ, ಅವರಿಗೆ ಹಣದ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ತಿಳಿದ ಬಳಿಕ ಅವನ ಏಜೆಂಟ್ಗಳು ಇಲ್ಲಿಗೆ ಮಂಗಳೂರಿಗೆ ಉದ್ಯಮಿಗಳನ್ನು ಕರೆಸಿಕೊಂಡು ಈ ರೀತಿ ಮೋಸ ಮಾಡಿರುವಂಥದ್ದು ಈಗ ವಿಚಾರಣೆ ವೇಳೆ ಬೆಳಕಿಗೆ ಬಂದಿದೆ. ಈಗ ಮತ್ತೆ 2 ಪ್ರಕರಣಗಳು ಈತನ ಮೇಲೆ ದಾಖಲಾಗಿರುವಂಥದ್ದು. ನಮಗೆ ಮೋಸ ಮಾಡಿದ್ದಾನೆ ಅನ್ನುವಂಥ ರೀತಿಯಲ್ಲಿ ಮತ್ತೆ ಆತನಿಗೆ ಅಕೌಂಟ್ ಥ್ರೂ ಅಲ್ಲೇ ಈಗ ಇಬ್ಬರು ದೂರುದಾರರು ಕೊಟ್ಟಿರುವಂಥದ್ದು ಹಣ. ಹಾಗಾಗಿ ಆ 2 ಅಕೌಂಟನ್ನು ಪೊಲೀಸರು ಈಗ ಫ್ರೀಸ್ ಮಾಡಿದ್ದಾರೆ. ಈತನಿಗೆ ಕಳಿಸಿರುವಂಥ ಮಾಹಿತಿಯ ಆಧಾರದ ಮೇಲೆ, ಈ ದಾಖಲೆಗಳ ಆಧಾರದ ಮೇಲೆ ಈಗ ಅವರಿಬ್ಬರ ಹಣಗಳನ್ನು ಈಗ ಫ್ರೀಸ್ ಮಾಡಿರುವಂಥದ್ದು. ಎಲ್ಲ ಈತನ ಅಕೌಂಟನ್ನು ಫ್ರೀಸ್ ಮಾಡಿದ್ದಾರೆ. ಅದರಲ್ಲಿ ಈಗಾಗಲೇ 34 ಕೋಟಿ ರೂಪಾಯಿ ಪತ್ತೆ ಆಗಿರುವಂಥದ್ದು ಅಕೌಂಟಲ್ಲೇ. ಹಾಗಾಗಿ ಆ ಅಕೌಂಟ್ ಥ್ರೂ ಯಾರೆಲ್ಲ ಈಗ ಟ್ರಾನ್ಸಾಕ್ಷನ್ ಇವನಿಗೆ ಮಾಡಿದ್ದಾರೆ, ಇವನ ವಂಚನೆಗೆ ಕೊಟ್ಟಿದ್ದಾರೆ, ಅವರೆಲ್ಲರೂ ಈಗ ಸದ್ಯದಲ್ಲೇ ಪ್ರಕರಣವನ್ನು ದಾಖಲಿಸುವಂಥ ಸಾಧ್ಯತೆ ಇದೆ. ಜೊತೆಗೆ ನಗದು ರೂಪದಲ್ಲಿ ಸಾಕಷ್ಟು ಮಂದಿ ಇವನಿಗೆ ಕೊಟ್ಟಿರುವಂಥದ್ದು, ಹೆಚ್ಚಿನ ಪ್ರಮಾಣದಲ್ಲಿ ಹಣ ಕೊಟ್ಟಿರುವಂಥದ್ದೇ ನಗದು ರೂಪದಲ್ಲಿ. ಇವನು ಸಾಲ ಕೊಡೋದು, ನಾನು ನಿಮಗೆ ನಗದು ರೂಪದಲ್ಲಿ 100 ಕೋಟಿ ಬೇಕಾ, 200 ಕೋಟಿ ಬೇಕಾ, ಅಷ್ಟನ್ನು ಕೊಡ್ತೇನೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದ. ಅದಕ್ಕೆ ಆತ 4% ಪಡೀತಿದ್ದದ್ದೇ ಹೆಚ್ಚಿನಾಗಿ ನಗದಿನ ರೂಪದಲ್ಲಿ. ಹಾಗಾಗಿ ನಗದಿನ ರೂಪದಲ್ಲಿ ಯಾರು ಕೊಟ್ಟಿದ್ದಾರೆ ಅವರೀಗ ಪ್ರಕರಣ ದಾಖಲಿಸಿಗೆ ಬರುವಂಥದ್ದು ಸ್ವಲ್ಪ ಸಾಧ್ಯತೆ ಕಡಿಮೆ ಇರುವಂಥದ್ದು. ಆದರೂ ದೊಡ್ಡ ಪ್ರಮಾಣದಲ್ಲಿ ಹಣ ಹೋಗಿರುವಂಥ ಕಾರಣಕ್ಕಾಗಿ ಅವರೇನಾದರೂ ದೂರು ಕೊಡುವಂಥ ಸಾಧ್ಯತೆನೇ ಇದೆ. ಈಗ ಸದ್ಯದ ಮಟ್ಟಿಗೆ ಸುಮಾರು 5 ಜನರು ಬಂದಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಅದರಲ್ಲಿ 2 ಉದ್ಯಮಿಗಳು ಪ್ರಕರಣವನ್ನು ದಾಖಲೆ ಮಾಡಿಕೊಂಡಿದ್ದಾರೆ. ತಮಗೆ ಮೋಸ ಮಾಡಿದ್ದಾರೆ ಅನ್ನುವಂಥದ್ದನ್ನು ಅವರು ಹೇಳಿಕೊಂಡಿದ್ದಾರೆ. ಜೊತೆಗೆ ಅದಕ್ಕೆ ಬೇಕಾದಂಥ ದಾಖಲೆಗಳನ್ನು ಕೊಟ್ಟಿರುವಂಥದ್ದು. ಅರವಿಂದ್, ರೈಟ್ ಸುಕ್ಪಾಲ್, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಇದಿಷ್ಟೇ ಅಲ್ಲ, ಈ ಬ್ರಹ್ಮಾಂಡ ವಂಚನೆ ಪುರಾಣ ಇನ್ನೂ ಮುಂದುವರಿಯುತ್ತೆ. ಇನ್ನಷ್ಟು ಜನ ಹೊರಗೆ ಬರ್ತಾರೆ ಮೋಸ ಹೋದವ್ರು ನೋಡಿ.